ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಶಿವರಾಮ್. ನಾನೀಗ ಚಾಲುಕ್ಯರ ನಾಡು ಬಾಗಲಕೋಟೆಯಲ್ಲಿದ್ದೇನೆ. ಬಾಗಲಕೋಟೆ ಈಗ ಮಿನಿ ಸಮರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವ ಚರ್ಚೆಗೆ ಭಾಗವಾಗಿದೆ. HY ಮೇಟಿ ಅವರು ನಿಧನ ಆದರು. ಆ ಸಂದರ್ಭದಲ್ಲಿ ಚುನಾವಣೆಗಳು ಎದುರಾದವು. ಈಗ ಏಪ್ರಿಲ್ 9ಕ್ಕೆ ಚುನಾವಣೆ ನಿಗದಿಯಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸಮವಾಗಿ ಒಂದು ರೀತಿ ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ. ಆದರೆ ಜನರ ಅಭಿಪ್ರಾಯ ಏನಿದೆ? ಇಲ್ಲಿ ಯಾರಿಗೆ ಮತ್ತೊಮ್ಮೆ ಅವಕಾಶ ಸಿಗತ್ತೆ? HY ಮೇಟಿ ಕುಟುಂಬಕ್ಕೋ ಅಥವಾ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠರಿಗೆ ಅವಕಾಶವನ್ನು ಕೊಡೋದಕ್ಕೆ ಇಲ್ಲಿಯ ಜನ ತೀರ್ಮಾನ ಮಾಡಿದಾರೋ? ಜನ ಏನು ಹೇಳ್ತಾರೆ ಹೇಳೋದನ್ನ ಸ್ವತಃ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಾವೀಗ ಆಲಮಟ್ಟಿಯಿಂದ ಮುಳುಗಡೆಯಾದಂಥ ಊರು ಕದಂಪುರದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಈ ಚುನಾವಣೆ ಬಗ್ಗೆ ಅವ್ರೇನು ಹೇಳ್ತಾರೆ? ಅವ ನಿಮ್ಮ ಹೆಸರೇನ್ರಿ? ಲಕ್ಷ್ಮೀಬಾಯಿ ರೀ. ಎಲ್ಲಿಂದ ಬಂದ್ರಿ? ಕದಾಂಪುರಲಿಂದ ರೀ. ಹೇಳ್ರಿ, ಇವಾಗ ಚುನಾವಣೆ ಬಂದೈತೆ ಗೊತ್ತೈತಲ್ಲ? ಹ್ಞೂ ರೀ. ನಿಮ್ದು ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳಿದ್ರೆ ನಿಮ್ಗೆ ಬೇಸರ ಆಗ್ಬೋದು, ಯಾಕಂದ್ರೆ ಮತದಾನ ಮಾಡೋದು ಗೌಪ್ಯ ಇರ್ತದೆ. ಆದರೆ ಯಾವ ಥರ ನಿಮಗೆ ಕೆಲಸ ಮಾಡೋರು ಬೇಕ್ರಿ? ಯಾವ ಥರ ನಮಗೆಲ್ಲ ಬೋಟ ಪಾಠ ಎಲ್ಲ ಅನುಕೂಲ ಆದಿ ಪಾದಿ ಮತ್ತು ಮುಳುಗಡೆದವ್ರು ಏನಾರ ಸಹಾಯ ಪಾಯ ಮಾಡೋರು ಬೇಕ್ರಿ ನಮಗೆ. ಆಗ ಏನ್ ಬೇಕು ನಿಮ್ಗೆ? ನಿಮ್ಗೇನು ಸಮಸ್ಯೆ ಏನೈತ್ರಿ ಮೂರಾಗೆ? ಎಲ್ಲ ಚಂದ ಐತ್ರಿ, ಬೋಟ್ ಒಂದು ಚಂದ ಐತಿ ಸಾಕು. ಈಗ ನೀವೇನ್ ಹೇಳ್ತೀರಿ? ತಾಯಂದಿರು ಕೆಲವೊಂದಿಷ್ಟು ಜನ ಬೇಸರ ಮಾಡ್ತಾ ಇದ್ರು. ನಮಗ ಇಲ್ಲೇ ಬೋಟಿನ ತೊಂದ್ರೆ ಇದೆ ನಮಗೆಲ್ಲ. ಬೋಟಿಂದ ಎಲ್ಲ ವ್ಯವಸ್ಥೆ ಮಾಡಿಸ್ಬೇಕು ಇಲ್ಲಿ. ಯಾರು ಬರ್ಬೇಕು ಅಂತ ಹೇಳ್ತೀರಿ ನೀವು? ನಮಗ ಈಚ ಕಡೆ ಬಂದ್ರ ನಮ್ ಬಾಗಲಕೋಟೆಗೆ ಬಂದ್ರ ಚರಂತಿ ಮಠ ಬೇಕು, ಆಚ ಕಡೆ ಬಂದ್ರ ಮೇಟಿ ಬೇಕು. ನಿಮ್ದೇನ್ರಿ? ಚರಂತಿ ಮಠ ಬೇಕು. ಯಾಕೆ ಏನು ಶಾಂತಿಯುತ ಅಂತ ಹೇಳಿದ್ರಿ? ಏನಕ್ಕೆ? ಹೌದು, ಭೂ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಬಾಗಲಕೋಟೆ ಒಂದು ಒಳ್ಳೆ ಕಾರ್ಯಗತ ಇದ್ದಾರೆ. ಆದ್ರ ಬಿಜೆಪಿ ನಮಗ ಚರಂತಿ ಮಠ ಅವ್ರು ಬರಬೇಕು. ತಾವೇನ್ ಹೇಳ್ತೀರಿ? ಹೇಳ್ರಿ. ನಮಗ ಮೇಟಿಯವ್ರು ಬರ್ಬೇಕ್ರಿ. ಸ್ಥಳೀಯವಾಗಿ ಇಲ್ಲಿ ಆಲಮಟ್ಟಿ ಎತ್ತರವನ್ನು ಜಾಸ್ತಿ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಸಾಕಷ್ಟು ಆಗ್ತಾ ಇದೆ. ನಾನು ಅದೇ ಊರಿಗೆ ಹೋಗಿ ಮುಂದಿನ ಹಂತದಲ್ಲಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನಾವೀಗ ಬಾಗಲಕೋಟೆ ನಗರದ ಗ್ರಾಮೀಣ ಪ್ರದೇಶಗಳಿಗೆ ಹೊರಟಿದ್ದೇವೆ. ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಜನರನ್ನು ಮಾತಾಡಿಸಿದ್ದೀವಿ ಈ ಹಿಂದೆ ಕೂಡ. ಈ ಬಾರಿ ಗ್ರಾಮೀಣ ಭಾಗಕ್ಕೆ ಹೋದಾಗ ಅಲ್ಲಿಯ ರೈತರು ಏನು ಹೇಳ್ತಾರೆ? ಯಾಕೆಂದರೆ ಪ್ರಮುಖವಾಗಿ ಚುನಾವಣೆ ನಗರ ಪ್ರದೇಶಗಳಲ್ಲಿ ಓದಿದವರು ತುಂಬ ಇರ್ತಾರೆ, ಹಳ್ಳಿ ಭಾಗದಲ್ಲಿ ರೈತರುಗಳಿರ್ತಾರೆ. ಅವರ ಅಭಿಪ್ರಾಯ ಕೂಡ ಮುಖ್ಯ ಆಗಿರುತ್ತೆ. ವಿಶೇಷ ನೋಡ್ರಿ, ಇವತ್ತು ನಾ ಎತ್ತಿನ ಗಾಡೀಲಿ ಹೊಂಟೀನಿ. ನಮ್ಮ ಅಜ್ಜರೊಬ್ಬರು ಇದ್ದಾರೆ. ಈಗ ಯಾರಿಗೆ ನಿಮ್ಮ ಒಲವು ಐತ್ರಿ? ಕಾಂಗ್ರೆಸ್, ಬಿಜೆಪಿ, ಯಾರ ಕಡೆ ಐತ್ರಿ ನಿಮ್ದು? ಕಾಂಗ್ರೆಸ್ ಸರ್. ಹೆಂಗ್ ಕೆಲಸ ಮಾಡಿ ರೈತರ ಮ್ಯಾಗ ಭಾಳ ಪ್ರೀತಿ ಇದೆ ಅವರು. ರೈತರ ಮ್ಯಾಗ ಏನಾದ್ರೂ ಸ್ವಲ್ಪ ಸಹಾಯ ಮಾಡೋರು ಒಳ್ಳೆ ಥರ. ಸರ್, ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಗೋಪಾಲ್ ಚವ್ಹಾಣ್. ಗೋಪಾಲ್ ಚವ್ಹಾಣ್. ನಿಮ್ದು ಈಗ ನಾಡಿದ್ದು ಚುನಾವಣೆ ಐತಲ್ಲ, ಅದ್ರ ಬಗ್ಗೆ ಏನ್ರಿ ಒಲವು ಇದೆ? ಏನು ಅದ್ರ ಬಗ್ಗೆ ರೀ? ಏನು ಕಾಂಗ್ರೆಸ್ ಬಿಜೆಪಿನ ಹೀಗೆ ಯಾರು ಬರ್ತಾರ? ಯಾವ್ದು ಹೇಳಕ್ ಬರೋಣ ಸರ್. ನಿಮ್ದೇನು? ನಿಮ್ದು ಯಾವ ಕಡೆ ಪ್ರೀತಿ? ನಮ್ದು ಒನ್ ವೇ ಇಲ್ಲ, ಟೂ ವೇ. ಟೂ ವೇ ಅಂದ್ರೆ ಟೂ ವೇ ಅಂದ್ರೆ ನಮ್ಮ ಗಂಡ ಅಂತೇಳಿ ಒಂದು ಅವ್ರಿಗೆ ಬಿಜೆಪಿ ಒಂದು ಇವರಿಗೆ ಇಷ್ಟೇ. ಯಾರಿಗೂ ಬೇಸರ ಆಗಬಾರ್ದು ಅಂತ. ನಿಮ್ದು ಹೆಂಗೈತ್ರಿ? ಸರ್ ನಮ್ದು ಪಕ್ಕ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾರೆ ನೀವು? ಕಾರ್ಯಕರ್ತರು. ಓಕೆ. ಈಗ ಮೇಟಿ ಅವ್ರ ನಿಧನ ಆದ್ರು, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಅವ್ರ ಮಗನಿಗೆ ಕೊಡೋಕೆ ಮುಂಚೆ ಅವ್ರ ಮನೆಯಲ್ಲಿ 2-3 ಜನ ಟಿಕೆಟ್ ಪಡ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಈಗ ಉಮೇಶ್ ಮೇಟಿ ಅವರು ಕೊಟ್ಟಿದ್ದಾರೆ. ಏನು ನಿರೀಕ್ಷೆ ಇದೆ ನಿಮಗೆ ಈಗ ಅವ್ರ ಮಗನಿಂದ? ಅವರು ಬರ್ಬೇಕಂತ ನಮ್ಮ ಆಸೆ ಸರ್. ಈಗ ಅಜ್ಜವ್ರು ತೀರ್ಕೊಂಡ ಮ್ಯಾಗ ಹೋದ್ಮ್ಯಾಗ ಅವ್ರು ಈಗ ಬಂದ್ರ ಅಂತ ಅಂದ್ಮ್ಯಾಗ ಸರ್, ಉಮೇಶ್ ಮೇಟಿ ಅವ್ರು ಬಂದ್ರಪ್ಪ ಅಂದ್ರೆ ಎಲ್ಲಾ ಕೆಲಸ ಆಕವ್ ಸರ್. ಹಳ್ಳಿಗೆ ಅವರು ರೈತರಿಗೆ ಬಹಳ ಹೆಲ್ಪ್ ಮಾಡ್ತಾರೆ. ಸರ್ಕಾರ ಇದೆ ಅಂತ? ಸರ್ಕಾರ ಇದೆ ಸರ್. ಹಳ್ಳಿ ರೈತರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಈಗ ಚರಂತಿ ಮಠ ಅವ್ರು ಬಂದ್ರೆ ಏನು ಸರ್, ಬರೋ ತಮ್ಮದಲ್ಲೇ ಸಿಟಿ ಒಳಗೆ ಅಷ್ಟ ಮಾಡ್ಕೋತಾರೆ, ರೋಡ್ ಅಷ್ಟ ಮಾಡ್ತಾವ್ರಿ. ಹೊರಗಿಂದ ಒಳಗಿಂದ ಎಲ್ಲ ಯಾವುದು ಹಿಂಗ ರೈತರಿಗೆ ಅದು ಇದು ಬಂದು ಏನು ಮಾಡಂಗಿಲ್ಲ ರೀ ಅವರು. ದೂರದಲ್ಲಿ ನನಗೆ ಕುರಿಗಾಹಿ ಕಾಣ್ತಾ ಇದ್ದಾರೆ, ಒಂದಿಷ್ಟು ಕುರಿಗಳಿದ್ದಾವೆ. ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ಬಿಟ್ಟು ಆ ನಂತರದ ಹೊಲಕ್ಕೆ ಹೋಗ್ತೀವಿ. ಕುರಿಗಾಹಿ ಒಬ್ರು ನಮ್ಮ ಜೊತೆಗೆ ಸೇರಿದ್ದಾರೆ. ಅವ್ರ ಏನಣ್ಣ ನಿನ್ನ ಹೆಸರು? ಹುಲ್ಲಪ್ರಿ. ಹುಲ್ಲಪ್ರಿ. ಈಗ ಎಷ್ಟು ಇದಾವ ಕುರಿ? ಎಷ್ಟು ಇದಾವ?
ಕುರಿ 110 ಅದಾವ್ರಿ. 110 ಇದಾವ. ಚುನಾವಣೆ ಬಂದಿತ್ತು ನೆನಪೈತಲ್ಲ, 9 ತಾರೀಕು ಎಲೆಕ್ಷನ್ ಐತೆ. ಏನು ಯಾರಿಗೆ ಓಟ್ ಹಾಕ್ತೀರಿ ನೀವು? ಏನ್ ಹಾಕೋದ್ರಿ, ಯಾರ್ಯಾರು ಹಾಕೋಬೇಕಲ್ರಿ. ಹೌದು, ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದೀರಿ. ಆದ್ರೆ ಬಿಜೆಪಿ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬಂದ್ರೆ ಒಳ್ಳೇದು? ಹೇಗಿದೆ ಅಭಿವೃದ್ಧಿ ಆಗ್ಬೇಕಂದ್ರೆ ಬಾಗಲಕೋಟೆ? ಕಾಂಗ್ರೆಸ್ ರೀ. ನಾವು ಈ ಟಿವಿ ಆಗಲ್ಲ ನೋಡ್ರಿ, ಈ ಟಗರು ಬಂತು ಟಗರು ಹಾಡು ಕೇಳ್ತೀವಿ, ಸಿದ್ದರಾಮಯ್ಯನ ಟಗರು ಅಂತ ಹೇಳ್ತೀವಿ. ಇವತ್ತು ನೀವು ಅದೇ ಶೈಲಿ ಆಗಿದ್ರಿ, ಒಮ್ಮೆ ಹಿಂಗೆ ಹಾಕೋಬಹುದನೇ ಹೆಗ್ಲ ಮೇಲೆ? ಇದು ನಮ್ಮ ಹೆಗ್ಲ ಮೇಲೆ ಇದ್ರೆ ಚೆನ್ನಾಗಿ ಕಾಣಲ್ಲ, ನಿಮ್ಮ ಹೆಗ್ಲ ಮೇಲೆ ಇದ್ರೆ ನಿಮ್ಮ ಭೂಷಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಜನರು ಮಾತಾಡಿಸುವಂತ ಕೆಲಸವನ್ನ ಮಾಡೋಣ. ಟ್ರ್ಯಾಕ್ಟರ್ ಅಲ್ಲಿ ಭೂಮಿಯನ್ನು ಹೂಳ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಚುನಾವಣೆ ಬಂದೈತಲ್ಲಣ್ಣ, ಏಪ್ರಿಲ್ 9ಕ್ಕೆ ಎಷ್ಟು ಬಾರಿ ಓಟ್ ಹಾಕಿರ್ಲಿ ತನಕ? ಒಂದು ಭಾಳ ಹಾಕಲ್ರಿ. ಭಾಳ ಹಾಕಿರಿ. ಈಗ ಮೇಟಿ ಅವ್ರು ನಿಧನ ಆಗಿದ್ದಾರೆ, ಅದಕ್ಕೋಸ್ಕರ ಈಗ ಚುನಾವಣೆ ಬಂದಿದೆ. ಅಂದ್ರೆ ಈಗ ಮೇಟಿ ಅವ್ರು ನೋಡಿದ್ರೆ ಅವ್ರು ಸ್ವಲ್ಪ ಕಾಸ್ಟ್ ನೋಡಿದ್ರೆ ಬರ್ಬೇಕ್ರಿ. ಈಗ ಬಿಜೆಪಿ ಮಾಡ್ಯಾರಿ ನಮ್ಗೆಲ್ಲ ಕೆಲಸ ವರ್ಕ್ ಚಲೋ ಮಾಡ್ಯಾರ. ಬೋರು ಮಾಡ್ಸ್ಯಾರ, ಒಳ್ಳೆಯಿಂದ ಪೈಪ್ಲೈನ್ ಮಾಡ್ಸ್ಯಾರ. ಅವರು ಬಿಜೆಪಿ ಮಾಡ್ಸ್ಯಾರ. ಅವ್ರ ನೋಡಿದ್ರೆ ಈಗ ಮೇಟಿ ಅವ್ರ ಕಷ್ಟ ನೋಡಿದ್ರೆ ಸ್ವಲ್ಪ ಬರ್ಬೇಕ್ರಿ. ಇನ್ನಿಷ್ಟು ಹೊಲದಲ್ಲಿ ಕೆಲಸ ಮಾಡುವ ಮಹಿಳೆಯರು ಕೂಡ ನಮಗಿಲ್ಲಿ ದೂರದಿಂದ ಅಲ್ಲಿ ಗೋವಿನ ಜೋಳವನ್ನು ತೆಗಿತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅಂತ ಅಲ್ಲಿಗೆ ಹೋಗಿ ಅವರನ್ನು ಕೂಡ ಮಾತಾಡಿಸ್ತೇವೆ. ಈಗ ನಾನೊಂದು ಹೊಲಕ್ಕೆ ಬಂದಿದ್ದೇನೆ. ಗೋವಿನ ಜೋಳದ ಕಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಸಾಕಷ್ಟು ಮಹಿಳೆಯರು ಮಾಡ್ತಾ ಇದ್ದಾರೆ. ಏನೇನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮೋರಿ. ಏನು ಚುನಾವಣೆ ಬಂದೈತೆ ಗೊತ್ತಾಯ್ತಲ್ಲ? ಗೊತ್ತೈತಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿರಿ? ಬರೀ ನಾವು ಕಾಂಗ್ರೆಸ್ಗೆ ಹಾಕ್ತೇವ್ರಿ. ಕಾಂಗ್ರೆಸ್ ಅಂದ್ರೆ ಮೇಟಿ ಅವರು ಬಗ್ಗೆ ನಿಮ್ಗೆ ಭಾಳ ಗೌರವ ಅಂತ. ಒಳ್ಳೆ ಕೆಲಸ ಮಾಡಿದ್ರ ಮೇಟಿ ಅವರು. ಏಪ್ರಿಲ್ 9 ಚುನಾವಣೆ ಓಟ್ ಹಾಕಿದ್ರಲ್ಲ, ಹಿಂದೆ ಎಲ್ಲ ಓಟ್ ಹಾಕಿದ್ರಿ? ಓಕೆ, ಈಗ ಯಾರಿಗೆ ಹಾಕ್ಬೇಕು ಅಂತ ಐತ ನಮ್ಮ ಮನಸ್ನಾಗ? ಕಾಂಗ್ರೆಸ್ ಹಾಕ್ಬೇಕು, ಬಿಜೆಪಿಗೆ ಹಾಕ್ಬೇಕು? ಈಗ ನಾವ್ ಈಗ ವಿಚಾರ ಮಾಡಿಲ್ರಿ ಇನ್ನ. ಈಗ ಯಾರಿಗೆ ಹಾಕಂತಾರ ಅವ್ರಿಗೆ ಹಾಕೋದು. ಯಾರು ಹಾಕಂತಾರ? ನಮ್ಮ ಮನೆಯವ್ರ ಕಡೆ ಎಲ್ಲಿ ಹಾಕಂತಾರ ಹಾಕೋದು. ನಾವ್ ವಿಚಾರ ಮಾಡಿಲ್ರಿ, ನಮ್ಗೇನ್ ಇದಿಲ್ಲ. ಒಟ್ಟು ಹಾಕಂತ ಕಡೆ ಹಾಕ್ತಿವಿ ನಾವು. ಏನು ಯಾರಿಗೆ ಓಟ್ ಹಾಕ್ತೀರಿ ನೋಡಿ? ನಾವು ಇದಕ್ಕೆ ಹಾಕ್ತೇವ್ರಿ, ಕಾಂಗ್ರೆಸ್ಗೆ ಹಾಕ್ತೇವ್ರಿ. ಕಾಂಗ್ರೆಸ್ ಹಾಕ್ತೀವಿ, ಮೇಟಿ ಅವ್ರ ಮಗನಿಗೆ. ಹೇಳಿ, ಯಾರು ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಹಾಕ್ತೇವ್ರಿ. ಅಕ್ಕಿ ಫ್ರೀ ಬರ್ತಾವ್ರಿ, ಬಸ್ ಫ್ರೀ ಆಗೈತ್ರಿ, ಕರೆಂಟ್ ಬಿಲ್ ಫ್ರೀ ಐತ್ರಿ. ಮತ್ತ ಆತ್ರಿ 2,000 ರೂಪಾಯಿ ಹಣ ತಗೋತೇವೆ. ಮತ್ತ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವ್ರಿ. ನಾವು ಕಾಂಗ್ರೆಸ್ ಅವ್ರಿ. ಹೇಳಿ, ಯಾಕೆ ಕಾಂಗ್ರೆಸ್ಗೆ, ಯಾಕೆ ಬಿಜೆಪಿಗೆ? ಕಾಂಗ್ರೆಸ್ಗೆ ಯಾಕಂದ್ರೆ ಕಾಂಗ್ರೆಸ್ ಏನಾದ್ರು ನಮಗೆ ಇದು ಸಿಕ್ಕೈತ್ರಿ, ಉಣ್ತೇವಿ. ಎಲ್ಲಾ ತರದಿಂದ ಚಂದ ಐತಿ. ನಮ್ಮ ಹೆಣ್ಣು ಮಕ್ಕಳಿಗೆ ಅನುಕೂಲ ಐತಿ. ಕಾಂಗ್ರೆಸ್ ಅವ್ರು ಅನುಕೂಲ ಮಾಡ್ಯಾರ. ಒಟ್ಟ ಏನಂತೀವಿ ನಾವು ಉಮೇಶಿಗೆ ಹಾಕವ್ರಿ. ಏನು ಈ ಚುನಾವಣೆಗೆ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿರಿ? ಬರೀ ನಾವು ಉಮೇಶ್ ಮೇಟಿಯವ್ರಿಗೆ ಹಾಕ್ಬೇಕಂತ ಮಾಡ್ಯಾರ. ನಾವೀಗ ಗುಂಡಿನಪಲ್ಲಿ ಕ್ಷೇತ್ರಕ್ಕೆ ಅಥವಾ ಗ್ರಾಮಕ್ಕೆ ಬಂದಿದ್ದೇವೆ. ಬಾಗಲಕೋಟೆ ಮತಕ್ಷೇತ್ರದಿಂದ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿರುವಂಥ ಗ್ರಾಮ ಇದಾಗಿದೆ. ವಿಶೇಷ ಅಂತ ಹೇಳಿದ್ರೆ ಆಲಮಟ್ಟಿ ಡ್ಯಾಮ್ ಆದ ಸಂದರ್ಭದಲ್ಲಿ ಅಲ್ಲೇನು ಭೂಮಿಯನ್ನು ಕಳೆದುಕೊಂಡ್ರು, ಅಲ್ಲಿಂದ ಕೆಲವೊಂದಿಷ್ಟು ಜನರನ್ನು ಶಿಫ್ಟ್ ಮಾಡಲಾಯಿತು. ಆ ಭಾಗದ ಜನರನ್ನು ಈ ಹಳ್ಳಿಗೆ ತೆಗೆದುಕೊಂಡು ಬಂದು ಇಲ್ಲಿ ಅವರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿಯ ಜನ ಏನು ಹೇಳ್ತಾರೆ? ಕಾಂಗ್ರೆಸ್ಗೆ ಹಾಕ್ತೇವೆ. ಯಾಕೆ ಓರಿ ಯಾಕೆ? ಅವ್ರು ಪುಣ್ಯ ಮಾಡ್ಯಾರಿ. ಇಂದಿರಾ ಗಾಂಧಿ ನಮಗೆಪ್ಪ ಪುಣ್ಯ ಮಾಡ್ಯಾಳ. ಅಕ್ಕಿ ಗೋಧಿ ಕೊಟ್ಟಾಳ, ನಮಗೆ ರೊಕ್ಕ ಐತಿ. ಮತ್ತು ಏನು ನಮಗೆ ಸಹಾಯ ಐತಿ ಅವಂದು ಐತಿ ನಮಗೆ ಕೇಳಿದೆ. ನಾವು ಆಕಿಗೆ ಹಾಕೋತ ಬಂದೀವಿ. ಇಲ್ಲಿ ಅಭಿವೃದ್ಧಿ ಮಾಡ್ಯಾರ ಮತ್ತು ಒಳ್ಳೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಾರ. ಉಮೇಶ್ ಅವರಿಗೆ ಮಾಡ್ತೀವಿ ನಾವು. ಉಮೇಶ್ ಮೇಟಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತೊಗೊಂಬರ್ತೀವಿ. ಇಲ್ಲಿ ನಮ್ಮ ಊರಾಗ ಮಾತ್ರ 80-90% ಕಾಂಗ್ರೆಸ್ ಐತಿ. ನಮ್ಮಲ್ಲಿ ಮೇಟಿ ಉಮೇಶ್ ಅವ್ರ ಕಡೆ ಒಲವು ಐತಿ. ಯಾಕೆ? ಅಲ್ಲ, ಅವರು ಕೆಲಸ ಮಾಡ್ಯಾರ್ರಿ. ಅವ್ರ ತಂದೆಯರು ಕೆಲಸ ಮಾಡಿದ ಸಂಬಂಧ ಅವ್ರಿಗೆ ಓಟ್ ಹಾಕಿರಿನ ಇದು ಮುಟ್ಟಿಸ್ಬೇಕು ಅವ್ರದ್ದು. ಇವತ್ತು ಬಾಗಲಕೋಟೆಯ ವಸ್ತು ಸಂಗ್ರಹಾಲಯಕ್ಕೆ ಬಂದಿದ್ದೀವಿ. ಬಹುಶಃ ಕೆಲವೊಂದಿಷ್ಟು ಜನ ಇಲ್ಲಿದ್ದಾರೆ, ಅವರೆಲ್ಲರನ್ನೂ ಕೂಡ ನಾನು ಮಾತಾಡ್ತೇನೆ. ಸರ್ ನಮಸ್ಕಾರ. ಬೆಳಗ್ಗೆಯಿಂದ ನಿಮ್ಮೆಲ್ಲ ಬಹುತೇಕ ಭಾಗಗಳಿಗೆ ಹೋದ್ವಿ. ನೀವು ಯಾವ ಪಾರ್ಟಿಯವರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರು ಹೇಳಿ ಸರ್. ಬಾಬು ಇಟಿಗೆ ಅಂತ. ಓಕೆ, ಹೇಳಿ, ಈ ಬಾರಿ ಚುನಾವಣೆ ಹೇಗಿದೆ? ಏನೆಲ್ಲ ನಿರೀಕ್ಷೆಗಳಿದೆ? ಕಳೆದ ಸಾರಿ ನೀವು ದಿವಂಗತ HR ಮೇಟಿ ಅವರು ಇದ್ರು, ಬಹಳ ಉತ್ತಮವಾದ ಆಡಳಿತ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ. ಆಮೇಲೆ ಇದು ಬಿಜೆಪಿ ಭದ್ರಕೋಟೆ ಅಂತ ಇಲ್ಲೆಲ್ಲ ಬಹಳ ಮಂದಿ ಹೇಳ್ತಾರೆ ಬಾಗಲಕೋಟೆಯಲ್ಲಿ. ಹಂಗಿತ್ತಪ್ಪ ಅಂತಂದ್ರೆ 3 ಸಲ ಅವ್ರು ಗೆದ್ದು ಬರ್ತಿದ್ದಿಲ್ಲ ಬಾಗಲಕೋಟೆಯಲ್ಲಿ. ಅವ್ರ ಕೆಲಸ, ಅವ್ರ ಕಾರ್ಯಗಳನ್ನು ನೋಡೇ ಜನಗಳು ಬಾಗಲಕೋಟೆ ತಾಲೂಕಿನ ಜನ ಅವ್ರನ್ನ ಆರಿಸಿ ಕಳಿಸಿದ್ದಾರೆ 3 ಸಲ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರೇನು? ನಮಸ್ಕಾರ ರೀ. ಅನ್ನಪೂರ್ಣ ರೀ. ಯಾರು ಗೆಲ್ತಾರ್ರಿ ಚುನಾವಣೆಯಾಗ?
ಈಗ ಚರಂತಿ ಮಠ ಸರ್ ಗೆಲ್ತಾರೆ. ಯಾಕೆ ಚರಂತಿ ಮಠರಿಗೆ ಓಟ್ ಹಾಕ್ಬೇಕು? ಅಭಿವೃದ್ಧಿ ಆಗತ್ರಿ ಅವ್ರು, ಓಕೆ, ಅಭಿವೃದ್ಧಿ ಮಾಡ್ತಾರ್ರಿ. ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಆದ್ರೆ ಸರ್ಕಾರ ಕಾಂಗ್ರೆಸ್ ಇದೆಯಲ್ಲ, ಈಗ ನಿಮ್ ಶಾಸಕರಿಗೆ ಅದ್ರ ಅಭಿವೃದ್ಧಿ ಹೆಂಗಾಗ್ತವ? ಎಲ್ಲ ಕೆಲಸಗಾರದಿ ಅವ್ರೆಲ್ಲ, ಅವ್ರು ಏನು ಇದು ಮಾಡೋರಲ್ಲ, ಏನಲ್ಲ ಜನರು ಇದು ಮಾಡೋರು ಅವರೆಲ್ಲ. ರೋಡ್ ಎಲ್ಲ ಊರೆಲ್ಲ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಕೆಲಸ ಮಾಡೋರಿಗೆ ಓಟ್ ಹಾಕ್ಬೇಕಲ್ಲ. ಈ ಅನುಕಂಪ ಬರ್ಕಾಗ್ತದೆ ಅಂತ ಹೇಳ್ತೀರಾ ನೀವು? ಅನುಕಂಪಕ್ಕಿಂತನೂ ಅನುಕಂಪನೂ ವರ್ಕ್ ಆಗುತ್ತದೆ. ಆದ್ರೆ ಅವರು ಮಾಡಿದ್ದ ಅಭಿವೃದ್ಧಿ ಚೆನ್ನಾಗಿದೆ. ಆಮೇಲೆ ಮೆಡಿಕಲ್ ಕಾಲೇಜ್ ಅಂತದ್ದು, ಮೆಡಿಕಲ್ ಕಾಲೇಜು ಗುದ್ಲಿ ಪೂಜೆ ಮಾಡಿದ್ರು. ಈಗ ಏನದ ಮುದುಗಾರಿ ಎಲ್ಲ ಕಾಮಗಾರಿ ಎಲ್ಲ ಹಿಂದು ರೋಡ್ಗಳು ಎಲ್ಲ ಮಾಡಿದ. ಚಿಕ್ಕೇರಿ ರೋಡ್ ಈಗ ಸ್ಟಾರ್ಟ್ ಆಲ್ರೆಡಿ ಚಾಲು ಆಗಿದ್ರೆ, ಅದು ಹಿಂದೂ ಮಾಡಿದ್ದಿಲ್ಲ ಮುಂದೂ ಮಾಡಿದಿಲ್ಲ. ಈಗ ನಮ್ಮ ಸಾಹೇಬ್ರು ಮಾಡಿದಾರೆ. ಬಾರಿ ಚುನಾವಣೆ ಗ್ಯಾರಂಟಿ ಮೇಲೆ ನಡೆಯುತ್ತೋ, HY ಮೇಟಿ ಅವರು ನಿಧನರಾಗಿದ್ದಾರೆ, ಅವ್ರ ಮಗನನ್ನು ಗೆಲ್ಸ್ಕೊ ಬರಬೇಕು ಹೇಳುವಂತ ಒಂದು ಅನುಕಂಪದ ಮೇಲೆ ನಡೆಯುತ್ತೋ? ಸರ್, ಅನುಕಂಪನೂ ಇದೆ ಮತ್ತು ಗ್ಯಾರಂಟಿ ಯೋಜನೆಗಳು ಏನದಾವು ಅದ್ರ ಮೇಲೆ ನಡೆಯುತ್ತೆ. ಬಾಗಲಕೋಟೆ ಮತಕ್ಷೇತ್ರದಾಗಲಿ ಜನರು ಪಂಚ್ ಗ್ಯಾರಂಟಿ ಯೋಜನೆಗೆ ಎಲ್ಲರೂ ಭಾಳ ಜನ ಸಹಮತ ವ್ಯಕ್ತಪಡಿಸ್ಯಾರ ಸರ್. ಪಂಚ್ ಗ್ಯಾರಂಟಿ ಯೋಜನೆಯನ್ನು ನಮಗೆ ಈ ಚುನಾವಣೆಯಲ್ಲಿ ಜನ ನಮಗೆ ಅದರ ಪರವಾಗಿ ನಿಂದಿರ್ತಾರಂತ ನನ್ನ ಫೈಟ್ ಇದೆ ಅಂತ ಅನ್ಸತ್ತೋ ಅಥವಾ ಈಸಿಯಾಗಿ ಗೆಲ್ತೀರಿ ಅಂತ? ಸರ್, ಏನು ಫೈಟ್ ಗೀಟ್ ಏನೂ ಇಲ್ಲ. ನನ್ನ ಪ್ರಕಾರ, ನನ್ನ ಅಂದಾಜಿನ ಪ್ರಕಾರ 12,000 ಓಟದಿಂದ ಶತಸಿದ್ಧ ನಾವು ಗೆದ್ದಿತೀವಿ ಉಮೇಶ್ ಮೇಟಿ ಅವರು ಅಂತ ಹೇಳಿ. ನಾನು ಕೆಲವೊಬ್ರು ಹೇಳ್ತಾರೆ 25,000 ಹಂಗೆ ಅಂತ. ಬಟ್ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ ಏನಂದ್ರೆ 10ರಿಂದ 12,000 ಮತಗಳಿಂದ ನಾವು 100ಕ್ಕೆ 100 ಉಮೇಶ್ ಮೇಟಿ ಅವ್ರು ಗೆದ್ದಿತಾರೆ. ಗ್ಯಾರಂಟಿ ಬೇಡ ನಮ್ಗೆ, ಅದು ಶಾಶ್ವತ ಅಲ್ಲ. ಅದು 5 ವರ್ಷದಿಂದ ಏನ್ ಗ್ಯಾರಂಟಿ ಐತಲ್ಲ ಅದು ನಮ್ ಶಾಶ್ವತ ಅಲ್ಲ. ನಮ್ ಚರಂತಿ ಮಟ್ಟೆ ಬರ್ಬೇಕಂತ ನಮ್ಗೆ ಅಭಿವೃದ್ಧಿ ಐತಿ. ನಾವು ಒಂದ್ 10 ಪೈಸಾ ತಗೊಳ್ಳಲ್ಲ. ಬಸ್ ಫ್ರೀ, ಬಸ್ಸಿಗೆ ಹೋಗಿಲ್ಲ, 2,000 ರೂಪಾಯಿ ಬರಲ್ಲ. ನಮ್ ಬಿಸ್ನೆಸ್ ಮಂದಿದ್ ರೊಕ್ಕ ತಗೊಂಡ ನಮಗ್ ಕೊಟ್ರ ಅದೇನದಂಗಾಯ್ತು. ನಾವು ತಗೊಳ್ಳಲ್ಲ, ನಮ್ಗೆಲ್ಲ ಟ್ಯಾಕ್ಸ್ ಹಾಕಾಕತ್ತಾರ. ಕಾಂಗ್ರೆಸ್ ಇತ್ತೀಚೆಗೆ DCM DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಕುರ್ಚಿ ಕಳಗ ಇದೆ ಅಂತ ಬಿಜೆಪಿ ಆಗಾಗ ಆರೋಪ ಮಾಡ್ತಾರೆ. ಟಿವಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದ್ರು ಗೊಂದಲ ಇದೆಯಾ? ಅದೇನಾದ್ರು ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತ ಒಂದು ಆತಂಕ ಇದೆಯಾ? ಅಥವಾ ಕೇವಲ ಬಾಗಲಕೋಟೆ ಮಾತ್ರ ಕೇಳ್ತಾ ಇಲ್ಲ, ಪಕ್ಕದಲ್ಲಿ ದಾವಣಗೆರೆಗೂ ಇದೆ ಮುಂದೆ? ಸರ್, ಯಾರು ಏನಾದ್ರು ಕಾಂಗ್ರೆಸ್ ಪಕ್ಷದವ್ರೆ ನಮಗ್ ಖುಷಿ ಐತ್ರಿ. ಯಾರ ಮುಖ್ಯಮಂತ್ರಿ ಆಗ್ಲಿ ನಮಗ್ ಕಾಂಗ್ರೆಸ್ದವ್ರನ್ನ ಬಿಟ್ಟು ಕೊಡೋದಿಲ್ಲ. ನಮ್ಮವ್ರಾದ್ರೆ ಬೇರೆದವ್ರ ತಂದು ಕುರ್ಚಿ ಮೇಲೆ ಕುಂದಿಸೋದಿಲ್ಲ. ನಮ್ಮವ್ರಾದ್ರೆ ನಮಗೆ ಖುಷಿ. ಆದ್ರೆ ನಮ್ಮ ಕೆಲಸ ಏನಾಗಬೇಕು, ನಮ್ಮ ಕಾರ್ಯಕರ್ತರು ನೋಡ್ಕೊಂಡು ಎಲ್ಲಾರು ಒಗ್ಗಟ್ಟಾಗಿ ಕೊಡ್ಕೊಂಡು ಹೋಗೋದಿರ್ತೈತಿ. ಅದೊಂದು ನಮಗೆ ಶಿಸ್ತುಬದ್ಧವಾಗಿ ಪಕ್ಷ ಅಂತಂದು ಅದು ತೋರಿಸ್ಕೊಡ್ತೈತಿ. ಮೇಟಿ ಅವರ ಮಗ ಉಮೇಶ್ ಅವರು ನಿಂತಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಭಾವನೆಗಳಿರ್ತವೆ. ಯಾರೋ ಕುಟುಂಬದ ತೀರು ಹೋಗಿದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಕೆಲವರು ಓಟ್ ಹಾಕೋರು ಇರ್ತಾರೆ. ಇದೆಲ್ಲವೂ ಕೂಡ ಕೌಂಟ್ ಆಗಬಹುದಾ ಅಂತ? ಏನಿಲ್ಲ, ಇಲ್ಲ. ಕಣ್ಣೀರ್ ಹಾಕಿದ್ರೆ ಅದ ಕಣ್ಣೀರ್ ಕರಗು ಮಂದಿ ನಾವು ಅಲ್ಲ. ಕರೆಕ್ಟ್ ನಾವು ಮೋಸಗಾರಲ್ಲ, ಏನೂ ಅಲ್ಲ. ನಮ್ಮ ಚೇರ್ಮನ್ರೇ ಬರ್ತಾರೆ. ಇವ್ರು ಈರಣ್ಣ ಚರಂತಿಮಠ ತುಂಬಾ ಒಳ್ಳೆ ವ್ಯಕ್ತಿ. ಎಲ್ಲ ಇದಕ್ಕೂ ಅವ್ರು ಯಾವುದಕ್ಕೂ ಹಿಂಗ ಮೋಸ ಮಾಡುವಂತವ್ರಲ್ಲ. ಎಲ್ಲಾ ಜನಕ್ಕೆ ಒಳ್ಳೆ ರೀತಿಯಿಂದ ಇದು ಕೊಡ್ತಾರೆ. ಮೊದಲಿನಿಂದ ನೋಡ್ಕೊತಾ ಬಂದಿದೀವಿ ನಾವು. ನಗರ ಪ್ರದೇಶಗಳಲ್ಲಿ ಬಿಜೆಪಿ ಸ್ವಲ್ಪ ಜಾಸ್ತಿ ವೋಟರ್ಸ್ ಇದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ಇದ್ದಾರೆ ಅಂತ ಒಂದು ಯಾವಾಗಲೂ ಚರ್ಚೆ ಇದೆ. ವಾಸ್ತವ ಹೌದಲ್ವಾ ಅದು? ಇಲ್ಲ ಸರ್, ಅದೇ ರೀತಿನೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಉಮೇಶ್ ಮೇಟಿ ಅವರು ಗೆಲ್ಲುವ ಗ್ಯಾರಂಟಿ ಖಚಿತವಾಗಿದೆ. ನಮ್ಮ ಚೇರ್ಮನ್ರು ನಮ್ಗೆ ಭಾಳ ಒಳ್ಳೇದು ಕೆಲಸ ಮಾಡ್ಯಾರಿ. ನಮ್ಮ ಮಕ್ಕಳಿಗೆ ನಮಗೆಲ್ಲ ಇದನ್ನ ಮಾಡ್ಯಾರಿ, ಅಭಿವೃದ್ಧಿ ಕಾರ್ಯ ಎಲ್ಲ ಮಾಡ್ಯಾರಿ. ಈಗ 10 ವರ್ಷದಿಂದ ಎಲ್ಲ ಹಳ್ಳಿ ಒಳಗೆ ನೋಡಿರಿಲ್ರಿ ಅವ್ರು ಎಷ್ಟು ಮಾಡ್ಯಾರ. ನಾವು ಹಳ್ಳಿಗೆ ಹೋದ್ರಂದ್ರೆ ಅವ್ರ ಹೆಸರೇ ಹೇಳ್ತಾರೆ, ಅಪ್ಪರ್ ಇದನ್ನ ಮಾಡ್ಸ್ಯಾರಿ, ಸರ್ ಇದನ್ನ ಮಾಡ್ಸ್ಯಾರಿ. ಎಲ್ಲ ಒಳ್ಳೊಳ್ಳೆ ಕಾರ್ಯ ಅವ್ರು ಮಾಡಿದ್ದು ಅಪ್ಪಟ್ಟ ಚಿನ್ನ ರೀ. ಅವರು ಶಾಶ್ವತನರಿ ಅವ್ರು ಮಾಡಿದ್ದು. HY ಮೇಟಿ ಅವರು ಬಹಳ ವರ್ಷದಿಂದ ರಾಜಕಾರಣವನ್ನು ಮಾಡಿ ಬಂದ್ರು, ಮಂತ್ರಿ ಕೂಡ ಆಗಿದ್ರು. ಈಗ ಅವ್ರ ಕುಟುಂಬದಲ್ಲಿ ಉಮೇಶ್ ಅವರಿಗೆ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇತ್ತಲ್ವಾ? ಎಲ್ಲರೂ ಟಿಕೆಟ್ ಕೇಳಿದ್ರಲ್ವಾ? ಅದು ಕಾರ್ಯಕರ್ತರಿಗೆ ಏನ್ ಮೆಸೇಜ್ ಅಂದ್ರು? ಹೇಗೆ ಹೋಗಿತ್ತು ಮೆಸೇಜ್ ಅದ್ರ ಬಗ್ಗೆ? ಅಂತ ಏನಿಲ್ಲ ಸರ್, ಎಲ್ಲ ಬರೋಬರಿ ಸರ್ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿ ಒಟ್ಟಾರೆ ಅವ್ರು ಗೆಲ್ತಾರೆ 100% ಗೆಲ್ತಾರೆ ಮೇಟಿ ಸಾಹೇಬ್. ಬಾಗಲಕೋಟೆ ಅಂತಕ್ಕಂಥದ್ದು ಇದು ಆಲಮಟ್ಟಿ ಡ್ಯಾಮ್ ಸೈಟ್ ಏನಾಯ್ತು ಅಲ್ಲಿಂದ ಕೂಡ ಶಿಫ್ಟೆಡ್ ಆಗಿರ್ತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತಿನವರು ಕೂಡ ಎದುರಿಸ್ತಕ್ಕಂಥದ್ದು ಯಾವುದೇ ಸರ್ಕಾರ ಇರಲಿ. ಆದರೆ ಆ ಸಮಸ್ಯೆಗಳಿಗೆ ನಿರಾಶ್ರಿತರಿಗೆ 100ಕ್ಕೆ 90ರಷ್ಟು ಇವತ್ತು ನ್ಯಾಯವನ್ನ ಒದಗಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ವೀರಣ್ಣ ಚರಂತಿಮಠ ಅವರಂತ ಕೆಲಸ ಹೇಳ್ಬೇಕಾಗತ್ತೆ. ಯಾಕಂತ ಕೇಳಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆಯೋ ಒಂದು ರಸ್ತೆಗಳು ಕೂಡ ಅಭಿವೃದ್ಧಿ ಆಗಿರ್ತಕ್ಕಂಥದ್ದಿಲ್ಲ, ಒಂದು ನಿರಾಶ್ರಿತಿಗೆ ಒಂದು ಮನೆಯನ್ನ ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ನೀವು ನಿರಾಶ್ರಿತರ ಕಾಲನಿಗೆ ಹೋದ್ರೆ ಅಲ್ಲಿ ಮನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹಕ್ಕು ಪತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾರು ಮಾಡಿದ್ದಾರೆ ಅಂತಕ್ಕಂಥ ಆ ನಿರಾಶ್ರಿತರ ಕಾಲನಿ ಒಳಗಡೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೇಳಿದ್ರು ಸಹಿತ ಅವ್ರು ಹೇಳ್ತಕ್ಕಂಥ ಒಂದೇ ಒಂದು ಹೆಸರು ಯಾವ್ದಂತ ಕೇಳಿದ್ರೆ ವೀರಣ್ಣ ಚರಂತಿಮಠ ಅವರು. ಎಲ್ಲ ಪಾರ್ಟಿಯಲ್ಲಿಯೂ ಕೂಡ ಈ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಚರ್ಚೆ ಇದೆ. ಬಿಜೆಪಿ ಹೋಗಿದೆ, JDS ಹೋಗಿದೆ, ಕಾಂಗ್ರೆಸ್ ಹೋಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್?
ಯಾರು ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾರು ಭಾಳ ಗಟ್ಟಿಯಾಗಿ ಹೇಳ್ತೀರಿ? ಸರ್ ಕುಟುಂಬ ರಾಜಕಾರಣ ಅಂದ್ರೆ ನೋಡ್ರಿ ಸರ, ಇಲ್ಲಿ ಕಾಂಗ್ರೆಸ್ ಆರಿಸಿ ಬಂದಿದ್ದಿಲ್ಲ. ಇಲ್ಲಿ 2013ರಾಗ 2008ರಲ್ಲಿ ಒಂದ್ಸಲ ಚುನಾವಣೆ ನಿಂತರು ಮೇಟಿ ಸಾಹೇಬರು ಕೆಲವು ಮತಗಳಿಂದ ಸೋತರು. 2013ರಾಗ HO ಸಾಹೇಬ್ರು ಹರೀಶ್ ಬಂದರು. ಮತ್ತು 2023ರಾಗ HO ಸಾಹೇಬ್ರು ಹರೀಶ್ ಬಂದರು. ಕಾಂಗ್ರೆಸ್ ಇಲ್ಲಿ ಹರೀಶ್ ಬಂದಿದ್ದು HO ಸಾಹೇಬ್ರು ಬಂದ ನಂತರ ಅಲ್ಲಿವರೆಗೆ ಇಲ್ಲಿ ಇದೀ ಇತಿಹಾಸ ತೆಗಿದ್ದು ನೋಡ್ರಿ ನೀವು. ಕಾಂಗ್ರೆಸ್ ಭಾಳ ದಿನದಿಂದ ಇಲ್ಲ, ಕಾಂಗ್ರೆಸ್ ವಿಜಯನಾಗಿಲ್ಲ. ಇಲ್ಲಿ ಜನತಾದಳ ಇತ್ತು, ಅದು ಪಕ್ಷ ಹರೀಶ್ ಬಂದಿತ್ತು. ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆಯಾಗಿ ಬೆಳಿಬೇಕಂದ್ರೆ ಕಾರಣ HO ಸಾಹೇಬ್ರು ಎಲ್ಲ ಜನಾಂಗದವರನ್ನು ಎಲ್ಲರನ್ನು ಪರಿಗಣನೆಗೆ ತಗೊಂಡು ಹೋದ ಮ್ಯಾಗ ಭದ್ರಕೋಟೆನೇ ಇದು ಮೊದಲು ಬಿಜೆಪಿ ಮತ್ತು ದಳ ಇದೆ. ಕಾಂಗ್ರೆಸ್ ಇಲ್ಲಿ ಇದ್ದಿದ್ದಿಲ್ಲ. ಇಲ್ಲಿ ಕಾಂಗ್ರೆಸ್ ಹರೀಶ್ ಬರ್ಬೇಕಂದ್ರೆ ಮೇಟಿ ಅಂತವ್ರು ಒಬ್ಬರು ಕುಟುಂಬದವ್ರು ಇಲ್ಲಿ ಬಂದು ರಾಜಕಾರಣ ಮಾಡಕತ್ತಿಂದ ಎಲ್ಲರ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ತಗೊಂಡು ಬಂದ ಮ್ಯಾಗ ಕಾಂಗ್ರೆಸ್ ಪತಾಕಿ ಬಾಗಲಕೋಟೆಯಲ್ಲಿ ಮೇಟಿಯವ್ರ ಕುಟುಂಬದಿಂದ ಹರಿದೆ ಅಂತ ಹೇಳ್ತೀನಿ ನಾನು. ಹೌದು, ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದು ಒಳ್ಳೇದು. ಯಾಕಂದ್ರೆ ಇದನ್ನ ಕಾಂಗ್ರೆಸ್ನ ಭಾಳ ಗಟ್ಟಿಯಾಗಿ ಕಾಂಗ್ರೆಸ್ಸನ್ನು ಬಾಗಲಕೋಟೆ ಮತಕ್ಷೇತ್ರ ಗಟ್ಟಿಯಾಗಿ ಬೆಳೆದು ಪಕ್ಷ ಇಲ್ಲಿ ಹರೀಶ್ ಬರ್ಬೇಕಂದ್ರೆ ಮೇಟಿಯೊಬ್ಬರ ಕುಟುಂಬದ ಭಾಳ ದೊಡ್ಡ ಪಾತ್ರ ಐತಿ. ಆದ ಕಾರಣದಿಂದ ನಾವೆಲ್ಲರೂ ಮೇಟಿ ಅವ್ರಿಗೆ ಬೆಂಬಲ ಮಾಡ್ಕೊತ ಬಂದಿದ್ದೀವಿ ಸರ್. ಎಲ್ಲಾರು ಬಿಜೆಪಿ ವೋಟ್ ಹಾಕತ್ ಹೇಳ್ತೇವೆ ನಾವು. ನಮಗೆ ಬಾಗಲಕೋಟೆ ವೇಳ ಚರಂತಿಮಠ ಹಿರೇಣ್ಣರು ಬರಬೇಕು. ಕಾಯಕವೇ ಕೈಲಾಸ ಎಂಬುದೇ ಇಲ್ಲಿದು ಬಿಜೆಪಿದು ತತ್ವ. ಸೊ ನಾವೆಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕೃತ ಅಭ್ಯರ್ಥಿಯಾದ ಡಾಕ್ಟರ್ ವೀರಣ್ಣ ಚರಂತಿಮಠರನ್ನ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಏನು ಭಿನ್ನಮತದೆ ಅವರೇ ಗೆಲ್ಲಿಸಿಕೊಡ್ತಾರೆ. ಇದಕ್ಕೆ ಹೆಚ್ಚಿಂದ ಏನು ಹೇಳಕ್ಕಾಗಲ್ಲ. ಭಾರತೀಯ ಜನತಾ ಪಕ್ಷ ಇಲ್ಲಿ ಬಾಗಲಕೋಟೆ ಒಳಗೆ ನಮ್ಮ ವೀರಣ್ಣ ಚರಂತಿಮಠ ಸಾಹೇಬ್ರು ಜಯ ಗಳಿಸ್ತಾರೆ ಅಂದ್ರೆ ನಾವು 100% ಹೇಳಿ ಸರ್. ನಾವು ಫಸ್ಟ್ ಟೈಮ್ ವೋಟರ್ಸು. ನಾವು ಏನೋ ನಮ್ದು ಮತದಾನ ಈಗ ಶುರು ಆಗ್ತಾ ಇದೆ. ಆದರೆ ಈಗಿನ ಸ್ಥಾನಮಾನಗಳನ್ನು ನಾವು ಸರ್ಕಾರದ ನಾವು ಇಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ವಿದ್ಯಾರ್ಥಿ ಸ್ನೇಹಿ ಸರ್ಕಾರ ಇದಲ್ಲ. ಈ ಒಂದು ಯುವ ಸಮೂಹ ಜಾಗೃತರಾಗಿ ಒಂದು ತಮಗೆ ಯಾವ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಸರ್ಕಾರವನ್ನು ತರಬೇಕು ಅಂತೇಳಿ ನಾನು ಈ ಒಂದು ಇದರಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವೀರಣ್ಣ ಚರಂತಿಮಠ ಅವ್ರು ಗೆಲ್ತಾರೆ. ಅಭಿವೃದ್ಧಿ ಮತ್ತು ದಕ್ಷ ಅವರ ಆಡಳಿತ ಪ್ರಜ್ಞೆ ದಕ್ಷ ಮತ್ತು ಪ್ರಾಮಾಣಿಕ ಅದಾರ. ಅವರಿಗೆ ಅನುಭವಿ ರಾಜಕಾರಣಿ ಅದಾರ. ವೀರಣ್ಣ ಚರಂತಿಮಠರು ಜನಸ್ನೇಹಿ ನಾಯಕರದಾರ. ವೀರಣ್ಣ ಚರಂತಿಮಠ ಗೆದ್ದು ಬಂದ್ರೆ ಬಾಗಲಕೋಟೆಗೆ ಒಬ್ಬರೇ MLA ಉಮೇಶ್ ಮೇಟಿ ಅವ್ರು ಬಂದ್ರೆ ಗುಳೇದಗುಡಿಯಿಂದ ಹಿಡ್ಕೊಂಡು ಬಾಗಲಕೋಟೆ ಒಳಗೆ ಎಲ್ಲಾ ಕಾರ್ಯಕರ್ತರು ನಾನೇ MLA ಸಿದ್ದರಾಮಯ್ಯ ಕುರ್ಚಕ್ಕಾಗಿ ಓಡಾಡ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಈ ಸದ್ ಬಾಗಲಕೋಟೆ ಒಳಗದ. ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಚರಂತಿಮಠ ಸಾಹೇಬ್ರ ಬರ್ಬೇಕು. ಕಾಂಗ್ರೆಸ್ನೊಳಗೆ ಏನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಆಗೈತಂತಂದ್ರೆ ಬರೀ ಲೈಟ್ ಬಿಲ್ ಹೆಚ್ಚು ಮಾಡಿದೆ, ಆಮೇಲೆ ಇದು ಸ್ಟಾಂಪ್ ಡ್ಯೂಟಿದು ಬಿಲ್ ಹೆಚ್ಚು ಮಾಡ್ಯಾರ, ಅದನ್ನ ಹೆಚ್ಚು ಮಾಡಿದೆ. ಆಮೇಲೆ ಬಸ್ಸಿನ ದರ ಹೆಣ್ಮಕ್ಳಿಗೆ ಫ್ರೀ ಅನ್ನೋದು ನಮ್ಮ ಕಡೆಯಿಂದ ಹೆಚ್ಚಿಗೆ ದರ ಮಾಡಿ ಅದನ್ನ ಇಸ್ಕೊಂಡು ಹೆಣ್ಮಕ್ಳದ್ದು ಕೊಡೋದು. ಆಮೇಲೆ ಯಾವುದೇ ರೀತಿಯಾದಂತ ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಬಂದಿಲ್ಲ 2 ವರ್ಷದಿಂದ. ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಎಲ್ಲ ತಗೊಂಡೋಗಿ ಇದೇ ಗ್ಯಾರಂಟಿಗೆ ಸುರಿತಾ ಇದ್ದಾರೆ. ಅದಕ್ಕೆ ನಮಗೆ ಕಾಂಗ್ರೆಸ್ ಬೇಡ. ನಮಗೆ ಏನಿದ್ರು ಬಿಜೆಪಿ ಸರ್ಕಾರ ಬರ್ಬೇಕು. ಚರಂತಿಮಠ ಸಾಹೇಬ್ರ ಆರ್ಕೆಯಾಗಿ ಬರ್ಬೇಕು. ಬಾಗಲಕೋಟೆ ಅಭಿವೃದ್ಧಿ ಹೊಂದಬೇಕಾದ್ರ ನಮ್ಮ ಡಾಕ್ಟರ್ ಚರಂತಿಮಠ ಸಾಹೇಬರು ಬರ್ಬೇಕು. ನಾವೀಗ ಇಲ್ಲೊಂದು ಫುಡ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಯುವಕರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿಯವರು? ಇದೇ ಊರು. ಓಕೆ, ನಾಡಿದ್ದು ಚುನಾವಣೆ ಇತ್ತು, ನಿಮ್ದೇನು ಅಭಿಪ್ರಾಯ? ನಮ್ದೇನಿಲ್ಲ ಸರ್, ಇದ ಫಸ್ಟ್ ವೋಟ್ ಬಂದೈತೆ ಸರ್. ನಾವು ಬಿಜೆಪಿಗೆ ಹಾಕ್ತೀವಿ ಸರ್. ನಿಯತ್ತೈತೆ ಸರ್ ಬಿಜೆಪಿ ಕಡೆ, ಅದಕ್ಕೆ ಬಿಜೆಪಿಗೆ ವೋಟ್ ಮಾಡ್ತೀವಿ ಸರ್. ನಿನ್ನ ಹೆಸರೇನು ದೋಸ್ತ? ಇದಂತ ರಾಘವೇಂದ್ರ ಸರ್. ಏನೇನ್ ಮಾಡ್ತೀರಿ ಫುಡ್ ಇಲ್ಲಿ? ಸರ್ ಚಿಕನ್ ಕಬಾಬ್, ಫಿಶ್, ಎಗ್ ರೈಸ್. ಚೆನ್ನಾಗೈತಾ? ಐತ್ರಿ ಸರ್, ಚೆನ್ನಾಗೈತೆ. ಐತ್ರಿ. ಓಕೆ, ಹೇಳಿ, ನಾಡಿದ್ದು ಚುನಾವಣೆ ವೋಟ್ ಐತೆ ನಿಮ್ದು? ಯಾವ ಊರು? ಐತ್ರಿ ಸರ್, ಇದೇ ಊರು. ಓಕೆ, ಯಾರಿಗೆ ವೋಟ್ ಮಾಡ್ತೀರಿ? ಬಿಜೆಪಿಗೆ ಸರ್. ಹೌದಾ? ಹೌದ್ರಿ. ಯಾಕೆ? ಅವ್ರ ಅಭಿವೃದ್ಧಿ ಚಲೋ ಮಾಡ್ತಾರೆ ಸರ್. ಬಾಗಲಕೋಟೆ ಬೈ ಎಲೆಕ್ಷನ್ ಸಾಕಷ್ಟು ಬಿಸಿಯನ್ನು ಏರಿಸಿದೆ. ಬಾಗಲಕೋಟೆಯಲ್ಲಿ ಮೊದಲೇ ಸಾಕಷ್ಟು ಬಿಸಿಲಿನ ತಾಪ ಇದೆ. ಇದರ ಮಧ್ಯೆ ಎದುರಾಗಿರುವಂಥ ಬೈ ಎಲೆಕ್ಷನ್ ಕಾಂಗ್ರೆಸ್ ಬಿಜೆಪಿ ಪೈಪೋಟಿಯ ಮೇಲೆ ಪ್ರಚಾರವನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜನರ ಬಳಿ ಬಂದು ಅವರ ದನಿಯನ್ನು ಆಲಿಸುವ, ಅವರ ಬೇಕು ಬೇಡಿಕೆಗಳಿಗೆ ಕಿವಿಯನ್ನು ಕೊಡುವ ಮತ್ತು ಯಾರಿಗೆ ಓಟನ್ನು ಹಾಕ್ತೀರಿ, ಯಾರ ಪರ ನಿಮ್ಮ ಒಲವಿದೆ ಹೇಳುವಂಥ ಒಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಬೆಳಗ್ಗೆ 9 ಗಂಟೆಯಿಂದ ಆರಂಭ ಮಾಡಿ ಸಂಜೆ 5 ಗಂಟೆಯ ತನಕ ನಡೆಸಿದ್ದೇವೆ. ಬಹುತೇಕ ಬಿಜೆಪಿ ಕಾರ್ಯಕರ್ತರು ಮಾತನಾಡಿದ್ದಾರೆ, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡಿದ್ದಾರೆ, ಯಾವುದೇ ಪಾರ್ಟಿಗೆ ಸೇರದೇ ಇರುವಂಥ ಜನಸಾಮಾನ್ಯರು ಮಾತಾಡಿದ್ದಾರೆ, ರೈತರ ಹೊಲಗಳಿಗೆ ಹೋಗಿ ಸ್ವತಃ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ.
ಜೊತೆಗೆ ಮಹಿಳೆಯರು ಮಾತಾಡಿದರೆ ರಾಜ್ಯ ಸರ್ಕಾರದಲ್ಲಿ ಹೋಗಿರುವ ವಿದ್ಯಮಾನಗಳ ಬಗ್ಗೆ, ಮುಂದೆ ಆಗಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರುಗಡೆ ಮನಸ್ಸು ಬಿಚ್ಚಿ ಮಾತನಾಡಿದರೆ ನನ್ನ ಓಟು ನನ್ನ ಮಾತು ಎನ್ನುವಂಥ ಕಾರ್ಯಕ್ರಮದ ಮೂಲಕ ಬಾಗಲಕೋಟೆಯ ಜನ ಇವತ್ತು ಈ ಬೈ ಎಲೆಕ್ಷನ್ಗೆ ತಾನು ಎಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ತನಗೆ ಎಂಥ ಅಭ್ಯರ್ಥಿ ಬೇಕಾಗಿದ್ದಾರೆ ಎನ್ನುವ ಕುರಿತಾಗಿ ಬಹಳ ಓಪನ್ ಆಗಿ ಮಾತನಾಡುವ ಮೂಲಕ ಚುನಾವಣೆಯ ಕಾವನ್ನು ಬಹುಶಃ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಾಗಲಕೋಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.